ಜಿಲ್ಲೆ ರಾಮದುರ್ಗ ತಾಲೂಕು ಗುತ್ತಿಗೊಳಿ ವೀನಾ ಸೋಲಾರ್ ಪ್ಲಾಂಟ್ನಲ್ಲಿ ಬುಧವಾರದಂದು ಅಗ್ನಿಶಾಮಕ ಸೇವಾ ಸಪ್ತಾಹ ಕಾರ್ಯಕ್ರಮ ಜರುಗಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೊಳಿ ಗ್ರಾಮದ ಜಮೀನಿನಲ್ಲಿ ಸುಮಾರು 200 ಎಕರೆ ಪ್ರದೇಶದಲ್ಲಿನ ವೀನಾ ಸೋಲಾರ್ ಪ್ಲಾಂಟ್ ನಿರ್ಮಾಣಗೊಂಡಿದೆ. ಅಲ್ಲಿ ಏನಾದರೂ ಅಗ್ನಿ ದುರಂತ ಅವಘಡ ಆದರೆ ಹೇಗೆ ತಡೆಗಟ್ಟಬಹುದು ಎಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಗುತ್ತಿಗೊಳಿ ಗ್ರಾಮದಲ್ಲಿ ಸುಮಾರು 200 ಎಕರೆ ಜಮೀನಿನಲ್ಲಿ ವೀನಾ ಸೋಲಾರ್ ಪ್ಲಾಂಟ್ ಕಂಪನಿ ನಿರ್ಮಾಣಗೊಂಡಿದ್ದು, ಸೋಲಾರ್ದಲ್ಲಿ ಏನಾದರೂ ಅಗ್ನಿ ದುರಂತ ಕಾಣಿಸಿಕೊಂಡರೆ ಅದನ್ನ ಹೇಗೆ ತಡೆಗಟ್ಟಬಹುದು ಎಂದು ತಾಲೂಕಿನ ಅಗ್ನಿಶಾಮಕ ದಳ ಅವರು ಸೋಲಾರ್ ಪ್ಲಾಂಟ್ಗೆ ಬಂದು ಸೋಲಾರ್ ಸಿಬ್ಬಂದಿ ಅವರಿಗೆ ಮಾಹಿತಿ ನೀಡಿದ್ರು. ಹಾಗೂ ವ್ಯಕ್ತಿಗಳಿಗೆ ಏನಾದರೂ ಅಗ್ನಿ ದುರಂತಕ್ಕೆ ಸಿಕ್ಕರೆ ಅವರನ್ನ ಹೇಗೆ ರಕ್ಷಿಸಬೇಕೆಂದು ಕೂಡ ರಾಮದುರ್ಗ ಅಗ್ನಿಶಾಮಕ ಸಪ್ತಾಹ ಕಾರ್ಯಕ್ರಮದ ಮೂಲಕ ತಿಳಿಸಲಾಯಿತು. ತಾಲೂಕು ಅಗ್ನಿಶಾಮಕ ಮುಖ್ಯಸ್ಥರಾದ ತಿಪ್ಪಣ್ಣ ವಡ್ಡರ್ ನೇತೃತ್ವದಲ್ಲಿ ಬುಧವಾರದಂದು ಸೋಲಾರ್ ಪ್ಲಾಂಟ್ ಗುತ್ತಿಗೊಳಿ ಅಲ್ಲಿ ಈ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಸೋಲಾರ್ ಮುಖ್ಯಸ್ಥರಾದ ದೀಪಕ್ ಕುಮಾರ್ ಹಾಗೂ ದಿಲೀಪ್ ಹಾಜರಿದ್ದರು. ರಾಮದುರ್ಗ ಅಗ್ನಿಶಾಮಕ ಅಧಿಕಾರಿಗಳಾದ ತಿಪ್ಪಣ್ಣ ವಡ್ಡರ್, ಸಿಬ್ಬಂದಿಗಳಾದ ಚೆನ್ನಯ್ಯ ಮುದಕಟ್ಟಿಮಠ್, ವಿಠಲ್ ಭಜಂತ್ರಿ, ಆನಂದ್ ಬಂಡಿವಡ್ಡರ್, ಸಂಜು ಕಲ್ಲೂರ್, ಕರಿಯಪ್ಪ ಸೇರಿದಂತೆ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.